ನಮಸ್ಕಾರ, ನಾನು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾನಿವತ್ತು ಮನೆಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಮಂಗಳವಾರದ ಪೂಜೆನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮೆದುರು ತೋರಿಸ್ತೀನಿ. ಹಾಗೆ ನಾನಿವತ್ತು ಮನೆಯಲ್ಲಿ ಶಾವಿಗೆನ ಬಳಸಿ ಮ್ಯಾಗಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ಅಂದರೆ ನೂಡಲ್ಸ್ ತುಂಬ ಅನ್ಹೆಲ್ದಿ ಅಲ್ವಾ, ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಶಾವಿಗೆನ ಬಳಸಿ ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ದೇವರ ಸಾಮಾನುಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡು ಹೂಗಳನ್ನೆಲ್ಲ ಈ ರೀತಿಯಾಗಿ ತೆಗೆದು ಪೂಜೆ ಸಾಮಾನುಗಳನ್ನು ಈ ರೀತಿಯಾಗಿ ಕ್ಲೀನಾಗಿ ತೊಳ್ಕೊಳ್ಳೋದು. ಮನೆಯಲ್ಲಿ ಇರ್ತಕ್ಕಂಥ ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು ಹಾಗೆ ಉಪ್ಪು, ನಾನು ರಂಗೋಲಿನ ಅತಿ ಹೆಚ್ಚಾಗಿ ಯೂಸ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ಮೊದಲು ತೊಳಿತಾ ಇದ್ದೆ. ಇವಾಗ ಅದೆಲ್ಲ ಬಿಟ್ಟು ಶ್ವೇತಾಂಬರಿ ಅಥವಾ ಪೀತಾಂಬರಿ ಅಂತ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ನಾನು ತೊಳಿತಿದ್ದೀನಿ. ಪೂಜೆನೆಲ್ಲ ಮುಗಿಸ್ಕೊಂಡು ನಾನಿವಾಗ ಶಾವಿಗೆನ ಬಳಸಿ ಮ್ಯಾಗಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲಿಕ್ಕೆ ನಾನು 2 ಟೊಮೆಟೊ ಹಾಗೆ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನಾನು ಮೊದಲೇ ನೆನೆಸಿಟ್ಟಿರ್ತಕ್ಕಂಥ ಬಟಾಣಿನ ನೆನೆಸಿಡ್ಲಿಕ್ಕೆ ಮರೆತು ಹೋದೆ. ಹಾಗಾಗಿ ಒಂದು 5ರಿಂದ 6 ಒಣ ಬಟಾಣಿನ ಕುಕ್ಕರಲ್ಲಿ ಹಾಕಿ ಒಂದು 5-6 ವಿಷಲ್ ಹಾಕಿದರೆ ಸಾಕಾಗುತ್ತೆ. ಅದು ಕೂಡ ಬೆಂದಿರುತ್ತೆ. ಇದಕ್ಕೆ ಬೆಂದಿರ್ತಕ್ಕಂಥ ಬಟಾಣಿ ಕೂಡ ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮಾಡೋದು ಅಂತಲೇ ಹೇಳ್ಬೋದು. ಮನೇಲಿ ತುಂಬ ಅರ್ಜೆಂಟ್ ಕೆಲಸ ಬಂದಿರುತ್ತೆ. ಏನಪ್ಪ ತಿಂಡಿ ಮಾಡೋದು ಇವತ್ತು, ತಿಂಡಿ ಮಾಡೋದು ಅಂದ್ಕೊಂಡಾಗ ಪಟ್ಟಂತ ತಲೆಗೆ ಬರೋದೇ ಉಪ್ಪಿಟ್ಟು. ಅದರಲ್ಲೂ ನಾನಿವತ್ತು ರವೆ ಉಪ್ಪಿಟ್ಟು ಮಾಡ್ತಾಯಿಲ್ಲ, ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಶಾವಿಗೆ ಉಪ್ಪಿಟ್ಟು ಬೇಡ ಅನ್ನಿಸ್ತು. ಯಾಕಂದರೆ ಉಪ್ಪಿಟ್ಟು ಅಂತಂದು ತುಂಬ ತಿನ್ನೋಕ್ಕೆ ಕಡೆಗಣಿಸ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿ ಬೇರೆ ರೀತಿಯಲ್ಲಿ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಮ್ಯಾಗಿ ಮಸಾಲ ಉಳಿದಿತ್ತು. ಹಾಗಾಗಿ ಅದನ್ನು ಕೂಡ ಬಳಸ್ಕೊಂಡ್ರೆ ಮ್ಯಾಗಿ ನೂಡಲ್ಸ್ ಥರ ಆಗುತ್ತಲ್ಲ, ಸ್ವಲ್ಪ ನೀರನ್ನು ಕಡಿಮೆ ಹಾಕಿದರೆ ಅಂತ ಹೇಳಿ ಮ್ಯಾಗಿ ನೂಡಲ್ಸ್ನ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ದಪ್ಪ ಶಾವಿಗೆ ಬರುತ್ತಲ್ಲ ಪ್ಯಾಕೆಟಲ್ಲಿ, ಅದನ್ನು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಹುರ್ಕೊಳ್ಳಿ. ನಾನು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಅಂತ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಸೊಪ್ಪನ್ನು ಸಿಡಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸಿಡಿಸ್ಕೊಂಡ ನಂತರ ನಾನು ಫಸ್ಟಿಗೆ ಕ್ಯಾಪ್ಸಿಕಮ್ನ ಹಾಕಿದ್ದೆ. ಯಾಕಂದರೆ ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಹೇಳಿಬಿಟ್ಟು ಫಸ್ಟಿಗೆ ಹಾಕಿದೆ. ಅದಾದಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಅಂದರೆ ಗೋಲ್ಡನ್ ಕಲರ್ ಬರೋ ಹಾಗೆ ಹುರ್ಕೊಳ್ಳಿ. ನಂತರ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗಿದ್ದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದೇ ಟೈಮಲ್ಲಿ ನಾವು ಹೆಚ್ಚಿಟ್ಟಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಿ ಅಂದರೆ ಬೇಯಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮ್ಯಾಗಿ ಮಸಾಲ ನೋಡ್ತಾ ಇದ್ದೀರಲ್ಲ, ಮ್ಯಾಗಿ ಮಸಾಲಾನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ 1 ಪ್ಯಾಕೆಟ್ ಫುಲ್ ಬೇಕಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಯೂಸ್ ಮಾಡಿಬಿಟ್ಟು ಇನ್ನು ಅರ್ಧ ಪ್ಯಾಕೆಟ್ ಇಡ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡಾದಮೇಲೆ
ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಬಿಟ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಕುದಿಸಿರ್ತಕ್ಕಂಥ ಬಟಾಣಿ ಕಾಳೇನು ಬರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮರ್ತು ಹೋಗಿಬಿಟ್ಟೆ, ಹಸಿ ಬಟಾಣಿನೇ ಹಾಕೋಬೋದಿತ್ತು, ಇಲ್ಲ ನೆನೆಸಿಟ್ಟಿರ್ತಕ್ಕಂಥ ಬಟಾಣಿನೂ ಯೂಸ್ ಮಾಡ್ಬೋದು. ನಾನು ಮರೆತೋಗಿರೋದ್ರಿಂದ ಒಂದು 5-6 ವಿಷಲ್ಲಷ್ಟು ಒಣ ಬಟಾಣಿನ ಕುದಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಹಾಗೆ ಹುರಿದಿಟ್ಟಿರ್ತಕ್ಕಂಥ ಶಾವಿಗೆನ ಹಾಕಿಬಿಟ್ಟು ಕುದಿಸ್ಕೊಳ್ಳೋದು. ಒಂದು 10-5 ನಿಮಿಷ ಕುದಿಸ್ಕೊಳ್ಳಿ. ಹಾಗೆ ಇವಾಗ ಪರ್ಫೆಕ್ಟಾಗಿ ಶಾವಿಗೆ ಮ್ಯಾಗಿ ನೂಡಲ್ಸ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಶಾವಿಗೆ ಜೊತೆಗೆ ಒಂದು ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳಿ ಕಾಫಿ ಕುಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ಅನಿಸ್ತು. ಹಾಗಾಗಿ ಹಾಲು ಕೂಡ ಸ್ವಲ್ಪನೇ ಇತ್ತು. ಅದೇ ಹಾಲಿಂದು ಪಾತ್ರೆ ಏನಿರುತ್ತೆ ಅದೇ ಪಾತ್ರೆಗೆ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ರೂ ಕಾಫಿ ಪೌಡರ್ ಬರುತ್ತೆ, ಅದನ್ನು ಇವಾಗ ಒಂದು ಲೋಟಕ್ಕೆ ಹಾಕಿಬಿಟ್ಟು ಹಾಲೇನು ಕುದ್ದಿತ್ತಲ್ಲ ಅದನ್ನು ಹಾಕಿಬಿಟ್ಟು ಕಾಫಿ ಮಾಡ್ಕೊಳ್ಳೋದು. ಈ ರೀತಿಯಾಗಿ ನಮಗೆ ಯಾವಾಗಾದರೂ ಒಂದು ಸಲ ಕುಡಿಬೇಕು ಅನಿಸುತ್ತಲ್ಲ, ಆವಾಗ ನಮ್ಮ ಟೈಮನ್ನು ನಾವು ಕೊಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕೂ ಕೂಡ ತುಂಬ ಎನರ್ಜಿ ಬರುತ್ತೆ ಅಂತ ಹೇಳಿ ನಾನು ಇವತ್ತು ಈ ರೀತಿಯಾಗಿ ಮಾಡಿಕೊಂಡೆ. ಹಾಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಯಾವ ಥರ ವ್ಲಾಗ್ ಎಲ್ಲ ಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ, ನಾನು ಅದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನೀವು ಕಾಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಯಾವ ರೀತಿ ಮಾಡೋದು ಅಂತಲೂ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ತಿಂಡಿನ ಮಾಡಿದ್ರಾಯ್ತು ಅಂತ ಹೇಳಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಶಾವಿಗೆ ಮ್ಯಾಗಿ ನೂಡಲ್ಸ್ ರೆಡಿಯಾಗಿದೆ. ಇವಾಗ ಇದನ್ನು ಕಾಫಿ ಜೊತೆಗೆ ತಿಂತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.